ಜಾಕಿ 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 ಅಪ್ಪು ಸರ್ ಫನೀತ್ ಸರ್ ನೀವು ಅಮರ ಯಾವತ್ತು ಅಜರಾಮರ ಸರ್ ನೀವು. ನಂಬಕ್ಕಾಗಿಲ್ಲ ಆ ದಿನ ನಮ್ಗೆ ಯಾರಿಗೂ. ಅದೇ ಲಾಸ್ಟ್ ಇವರತ್ನ ಮೂವಿಗೆ ಅವ್ರು ಬೆಳಗಾಂ ಬಂದಿದ್ರು. ಬದುಕಿದ್ರೆ ಪುನೀತ್ ರಾಜ್ಕುಮಾರ್ ತರ ಬದುಕ್ಲಿ ಅಂತ ಆಸ್ಪಡ್ತೀವಿ. ಟಿಕೆಟ್ 1000 ರೂಪಾಯಿ ತಗೊಂಡು ನೋಡ್ತೀವಿ ನಾವು. ಅವ್ ಎಲ್ಲಾರು ಕುತ್ಕೊಂಡು ನೋಡಂತ ಫಿಲಮ್ಗಳೇ ತೆಗಿತಿದ್ ಜಾಸ್ತಿ, ಅದರಿಂದ ಅತಿ ಇಷ್ಟ ನಮ್ಗೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಇವತ್ತು ನಾನಿರುವಂಥ ಜಾಗ ಯಾವುದು ಅಂತಂದರೆ ಅಪ್ಪು ಪುಣ್ಯ ಭೂಮಿಲಿ ಸದ್ಯಕ್ಕೆ ಇವತ್ತು ನಾನಿದ್ದೀನಿ. ಏನಕ್ಕೆ ಅಂತಂದರೆ 17ನೇ ತಾರೀಕು ಅವರ ಹುಟ್ಟುಹಬ್ಬ ಇದೆ. 15ನೇ ತಾರೀಕು ಅಂದರೆ ಮಾರ್ಚ್ 15ನೇ ತಾರೀಕು ಜಾಕಿ ರಿಲೀಸ್ ಇದೆ. ಸೊ ನನ್ನ ಬ್ಯಾಕ್ ಟ್ರಾಪಲ್ಲಿ ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಜನ ಅವರ ದರ್ಶನಕ್ಕೆ ಬೇರೆ ಬೇರೆ ಭಾಗಗಳಿಂದ ಕೂಡ ಜನ ಬಂದಿದ್ದಾರೆ. ಅವ್ರನ್ನೂ ಒಂದಷ್ಟು ಮಾತಾಡಿಸ್ತಾ, ಜೊತೆಗೆ ಜಾಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಆ ಬಗ್ಗೆನೂ ಒಂದಷ್ಟು ಮಾತಾಡಿಸ್ತಾ ಈ ಒಂದು ಎಪಿಸೋಡ್ ನಿಮಗೋಸ್ಕರ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಅಪ್ಪು ಅಭಿಮಾನಿಗಳಿಗೋಸ್ಕರ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಜನಗಳು ಹೆಂಗೆಲ್ಲ ಮಾತಾಡ್ತಾ ಇದ್ದಾರೆ, ಜೊತೆಗೆ ಅವರ ಹುಟ್ಟುಹಬ್ಬಕ್ಕೆ ಯಾವ ರೀತಿಯಾಗಿ ಅಭಿಮಾನಿಗಳು ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಪಿಸೋಡ್ನ ಮಿಸ್ ಮಾಡದೆ ನೋಡ್ತಾ ಹೋಗಿ. ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಮಕ್ಕಳದೆಲ್ಲ ಎಕ್ಸಾಮ್ ಇದ್ರೆ ಇಲ್ಲಿ ಕೈ ಮುಕ್ಕೊಂಡು ಹೋಗ್ತೀವಿ. ಒಳ್ಳೆ ವ್ಯಕ್ತಿ, ಮಿಸ್ ಮಾಡ್ಕೊಂಡಿವಿ ಅಂತ. ಹಾ, ಏನನ್ನಕ್ಕೆ ಇದ್ದಿದ್ರೆ ಹೆಂಗಿರ್ತಿತ್ತು? ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಇವಾಗ ಏನ್ ಮಾಡಕ್ಕಾಗತ್ತೆ. ಇವಾಗ ಜಾಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಶುಕ್ರವಾರ ಅವ್ರದ್ದು. ಹಾ ಹಾ ಹಾ. ಸೊ ಏನ್ ಅನ್ಸುತ್ತೆ? ಇನ್ನೊಂದ್ಸರಿ ನೋಡ್ಬೇಕು ಅಂತ ಅನ್ಸುತ್ತೆ? ಇಲ್ಲ ಇಲ್ಲ ನೋಡ್ಬೇಕು ಅನ್ಸುತ್ತೆ. ಫ್ಯಾಮಿಲಿಗೆಲ್ಲ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಸೊ 17ನೇ ತಾರೀಕು ಅವ್ರ ಬರ್ಡೇ ಇದೆ. ಇದ್ದಿದ್ರೆ ಜನ ಸಾಗರ ತುಂಬಿರ್ತಿತ್ತನ ಫುಲ್ಲು. ನಮ್ಮ ಬೆಳಗಾಮ್ಗೆ ಅದೇ ಲಾಸ್ಟ್ ಅವ್ರು ಬಂದಿರೋದು ಇವರದ್ನ ಮೂವಿಗೆ. ನೋಡಿದ್ರ ಆ ಟೈಮಲ್ಲಿ? ನೋಡಿದ್ರ ನೋಡಿದ್ದೀನಿ ಡೈರೆಕ್ಟಾಗಿ. ಹೆಂಗ ಅನ್ಸುತ್ತೆ ಅವಾಗ ನೋಡಿದಾಗ? ಏನು ನಂಬಕ್ಕೆ ಇರ್ತಿಲ್ಲ ಸರ್ ಅವಾಗ. ಸೊ ಆ ಸುದ್ದಿ ಕೇಳಿದಾಗ, ಅವರಿಲ್ಲ ಅನ್ನೋ ಸುದ್ದಿ ಕೇಳಿದಾಗ ನಂಬಕ್ಕೆ ಆಗಿಲ್ಲ ಸರ್ ನಮ್ಗೆ. ಯಾವ ಸಿನಿಮಾ ಇಷ್ಟ ಆಗುತ್ತೆ ಅವ್ರದ್ದು? ಏನು ಸರ್? ಅವ್ರ ಸಿನಿಮಾ ಯಾವ್ದು ಇಷ್ಟ ಆಗುತ್ತೆ? ಅವ್ರು ಜಾಕಿ ಸರ್ ಜಾಕಿ ಇಷ್ಟ ಆಗುತ್ತಾ? ಇಷ್ಟ ಆಗುತ್ತೆ. ಮತ್ತೆ ರಿಲೀಸ್ ಆಗ್ತಾ ಇದೆ, ಖಂಡಿತ. ಜಾಕಿ ಏನು ಇಷ್ಟ ಆಯ್ತು? ಮಾತು ಚೆನ್ನಾಗಿದೆ ಅವ್ರದ್ದು. ಹಾಡು ಇಷ್ಟ ಆಯ್ತಾ? ಹಾಡು, ಡ್ಯಾನ್ಸು, ಡೈಲಾಗು ಸೂಪರ್ ಆಗಿದೆ ಸರ್. ಇವಾಗ ಮತ್ತೆ ರಿಲೀಸ್ ಆಗ್ತದೆ, ಹೋಗ್ತೀವಿ ನೋಡೋಕ್ಕೆ? ನೋಡ್ತೀವಿ ಸರ್, ಫುಲ್ ಕುಟುಂಬ ಸರ್ ಮತ್ತೆ ನೋಡ್ತೀವಿ ಸರ್. ಬೆಳಗಾಮಿಂದ ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು. ನಂಬಕ್ಕಾಗಿಲ್ಲ ಆ ದಿನ ನಮ್ಗೆ ಯಾರಿಗೂ. ಅದೇ ಲಾಸ್ಟ್ ಇವರತ್ನ ಮೂವಿಗೆ ಅವ್ರು ಬೆಳಗಾಂ ಬಂದಿದ್ರು. ಅವಾಗಲೇ ನೋಡಿದ್ದು ಒಂದು 3 ತಿಂಗಳು ಆದ್ಮೇಲೆ ಇದೇ ಆಯ್ತಲ್ಲ ಈ ಥರ. ಬೆಂಗಳೂರಿಗೆ ಬಂದ್ರೆ ಇಲ್ಲಿ ಭೇಟಿ ಕೊಟ್ಟೆ ಹೋಗ್ತೀವಿ. ಏನೋ ಅಭಿಮಾನ ಅಷ್ಟೇ, ಹುಚ್ಚ ಅಭಿಮಾನ. ಅವರಂತ ಶ್ರೇಷ್ಠ ನಟ, ಒಬ್ಬ ಕಲಾವಿದ, ಅವಳಲ್ಲಿರ್ತಕ್ಕಂಥ ಒಂದು ನೈಜತೆ, ಒಂದು ಸಾಮಾಜಿಕ ಕಳಕಳಿ, ಒಂದು ಬದ್ಧತೆ, ಮತ್ತು ಭಾಳಷ್ಟು ಅವರು ಕೆಲವಾರು ಸಣ್ಣ ಮಕ್ಕಳ ಸೈಡ್ ಒಂದು ಆಶ್ರಯ ಮಾಡ್ತಾರೆ ಪಾಪ, ಅವ್ರು ಸಾಕಿದ್ದಾರೆ ಪಾಪ. ಅಂಥ ಸರಳ ಸಂಪನ್ನತೆ, ಅಂಥ ಕಲಾವಿದನಿಗೆ ಇಂಥ ಒಂದು ದುರ್ಗತಿ ಬರಬಾರೈತ ದುಃಖ ನಮಗೆ ಇವತ್ತು ಕ್ಷಣ ಕಾಡ್ತಾ ಇದೆ. ಅವಾಗ ಇಲ್ಲಿ ಬಂದ ತಕ್ಷಣ ಒಂದೊಂದ್ಸತಿ ಬಂದೋಗಿ ಹಿಂಗ್ ಮುಖ ನೋಡ್ಕೊಂಡೇ ಹೋಗ್ತೀವಿ. ಡಾಕ್ಟರ್ ರಾಜ್ ಫ್ಯಾಮಿಲಿಯಲ್ಲಿ ಮೊಟ್ಟ ಮೊದಲ ನಟನ ಅಂದ್ರೆ ಇವರೇ. ಮೊಟ್ಟ ಮೊದಲು ಫಿಲ್ಮ್ ಇಂಡಸ್ಟ್ರಿ ಇವರೇ ಫಸ್ಟ್ ಬಂದು ಬಾಲ್ ನಟನಾಗಿ. ನಮ್ಗೆ ಇದು ಹುಡುಗರು ಫಿಲಮ್ ಮಾಡಿದ್ರಲ್ಲ, ರೋಡ್ ಸೈಡ್ನಾಗ ನೋಡ್ಕೊಂಡ ಕಾರಾಗ ಹೋಗಕಾರ ನೋಡಿದ್ವಿ. ಅಲ್ಲಿ ಒಂದು ಕ್ರೀಡಾಂಗಣ ಐತಿ ಜಗಳೂರ್ ಹತ್ರ. ಅಲ್ಲಿ ಹುಡುಗರು ಫಿಲಮ್ ತೆಗಿಬೇಕಾದ್ರೆ ಅಲ್ಲಿ ಒಂದು ಸಣ್ಣದ ಸೀನ್ ಅಷ್ಟೇ, 10 ಸೆಕೆಂಡ್ ಮಾಡಿದಾರೆ ಅಷ್ಟೇ ಅವ್ರು ಅಲ್ಲಿ ಸೀನ್. ನಾವು ಎಲ್ಲ ಬಸ್ ಸ್ಟ್ಯಾಂಡಾಗ ಕಾರಾಗ ಹೋಗೋದು ನೋಡಿದೀವಿ ಅಷ್ಟೇ, ರಿಯಲ್ ಆಗಿ ಜೊತೆಗೆ ಇದ್ರಿಗೆ ನೋಡಿಲ್ಲ. ಇನ್ನ ಈಗ ಖುಷಿ ಪಟ್ಟಿರ್ತೀರಾ, ಬಟ್ ಈ ಟೈಮಲ್ಲಿ ಈ ತರ ನೋಡಿದಾಗ ಹಿಂಗ ದುಃಖ ಅನಿಸ್ತು, ಭಾಳ ದುಃಖ. ಅದು ಯಾಕಂದ್ರೆ ಏನೋ ಯಾವುದೇ ಫಿಲಮ್ ತೆಗ್ಲಿತ್ತ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರೋ ಫಿಲಮ್ಗಳೇ ತೆಗಿತಿದ್ದು. ಒಂದು ಬೇರೆ ತರ ಆಗ್ಲಿ, ಅವನು ಎಲ್ಲಾರು ಕುತ್ಕೊಂಡು ನೋಡಂತ ಫಿಲಮ್ಗಳೇ ತೆಗಿತಿದ್ ಜಾಸ್ತಿ, ಅದರಿಂದ ಅತಿ ಇಷ್ಟ ನಮ್ಗೆ. ಯಾವ ಸಿನಿಮಾ ಇಷ್ಟ ಆಗುತ್ತೆ ಅವ್ರು ಜಾಸ್ತಿ? ಅವ್ರ ಜಾಸ್ತಿ ಮೆಲನ ಬಿಟ್ಟು ಒಂದು ಕ್ಯಾರೆಕ್ಟರ್ ಹತ್ರ ಭಾಳ ಚೆನ್ನಾಗಿ ಅವರು ಡೈವರ್ಸ್ ಕೇಸ್ ಆಗುತ್ತೆ. ಮತ್ತೆ ಅವರೇ ಹತ್ರ ಇಷ್ಟಪಟ್ಟು ಹೆಂಡತಿ ಹತ್ರ ಹೋಗ್ತಾರೆ, ಅವರೇ ಮತ್ತೆ ವಾಪಸ್ ಬರ್ತಾರೆ. ಮೆಲನ ಈಸ್ ಫಿಲಮ್ ಇಸ್ ಸೂಪರ್. ಬಟ್ ಅದಂದ್ರೆ ಅದು ಬಿಟ್ಟರೆ ನೆಕ್ಸ್ಟ್ ಅಪ್ಪು ಫಿಲಮ್ ಭಾಳ ಸ್ಟಾರ್ಟಿಂಗ್ ಅಲ್ಲಿ. ಮತ್ತೆ ಮಾಸ್ ಅಂತ ಬಂದ್ರೆ ಸೂರ್ಯ ರೇಸ್ ಮಾಡಲ್ಲ, ಸೂರ್ಯ ಮಾಡಲ್ಲ. ಜಾಕಿ ಫಿಲಮ್ ಭಾಳ ಜಾಕಿ ಆಕ್ಷನ್ ಮೂವಿ ಅಂದ್ರೆ. ಈಗ ಜಾಕಿ ಮತ್ತೆ ರಿಲೀಸ್ ಆಗ್ತಾ ಇದೆ ಈ ಶುಕ್ರವಾರ. ಸೊ ಒಂದು ಹೈ ಕ್ವಾಲಿಟಿ ರಿಲೀಸ್ ಆಗ್ತಾ ಇದೆ, ನೋಡಕ್ಕೆ ವೇಟ್ ಮಾಡ್ತಾ ಇದ್ರೆ ಹೆಂಗೆ? ವೇಟ್ ಮಾಡ್ತಾ ನೋಡ್ತೀರಾ? ಟಿಕೆಟ್ 1000 ರೂಪಾಯಿ ತಗೊಂಡು ನೋಡ್ತೀವಿ ನಾವು. ಭಾಳ ಹುಚ್ಚ ಅಭಿಮಾನಿ, ಭಾಳ ತುಂಬಾ ನಟರು ಅವರು. ಈ 17ನೇ ತಾರೀಕು ಅವ್ರ ಹುಟ್ಟುಹಬ್ಬ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಇದಾರೆ ಅಂತ ಅನ್ಕೊಂಡು? ಅದು ಮಾತು ಬರ್ತಿಲ್ಲ ನಮಗೆ, ಅದು ಬರ್ತಾನೆ ಇಲ್ಲ ಮಾತು. ಏನ್ ಹೇಳ್ಬೇಕು? ಈಗ ಗಾಡ್ ಅಂತ ಬದುಕಿದ್ರೆ
ಪುನೀತ್ ರಾಜ್ಕುಮಾರ್ ತರ ಬದುಕ್ಲಿ ಅಂತ ಆಸೆಪಡ್ತು. ಈಗಿರೋ ನಟರು ಎಲ್ಲರೂ ಅವ್ರನ್ನ ಫಾಲೋ ಮಾಡಲಿ, ಎಲ್ಲ ಜನ ನೋಡೋದಾಗ್ಲಿ, ಬೇರೆ ದೃಷ್ಟಿಯಾಗಿ ಇರೋದಾಗ್ಲಿ, ಆ ಥರ ಜೀವನ ಮಾಡ್ಲಿ ಅಂತ ಇಷ್ಟ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಗಾಡ್ ಅಂತ ಬಿದ್ದು ಕೊಟ್ಟಿರೋದು ಯಾರಾದ್ರದ್ದು ಅದು ಪುನೀತ್ ಸಾಹೇಬ್. ಅದು ಅವ್ರ ಜೊತೆಗೆ ಅಷ್ಟು ಶ್ರೀಮಂತ ಫ್ಯಾಮಿಲಿ ಆದ್ರೂ ಕೂಡ ಅವರು ಸರಳವಾಗಿರ್ತಾರಲ್ಲ, ಅದು ನಮಗೆ ಭಾಳ ಇಷ್ಟ. ಜಾಕಿ 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 ಅಪ್ಪು ಸರ್, ಪುನೀತ್ ಸರ್ ನೀವು ಅಮರ, ಯಾವತ್ತು ಅಜರಾಮರ ಸರ್. ನೀವು ಗಾಡ್ ಇಸ್ ಗಾಡ್, ನೀವು ಗಾಡ್, ನೀವು ದೇವರೇ. ಅಪ್ಪು ಸರ್ ನಿಮಗೆಲ್ಲ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೊಂತ ಇದ್ದೀವಿ ನಾವು. ಅವರು ಸರಳತೆ ಜೀವನ, ಅವಳು ಎಷ್ಟೋ ಶ್ರೀಮಂತರಾದರೂ ಸರಳತೆ ಜೀವನವನ್ನು ನಡೆಸ್ತಿದ್ರು. ಅವ್ರು ಮಾಡ್ತಿರೋ ಕಾರ್ಯಗಳನ್ನು, ಒಳ್ಳೆ ಕಾರ್ಯಗಳನ್ನು ಇಷ್ಟ ಆಗುತ್ತೆ ನಮಗೆ. ಅಪ್ಪು ಸರ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು.